ನಾನ್ ಮಾಡ್ತಾ ಇರೋ ರೆಸಿಪಿ ತೊಗರಿ ಕಾಳಿನ ಉಪ್ಸಾರು ಮತ್ತೆ ಪಲ್ಯ. ಬನ್ನಿ ಇವಾಗ ತೊಗರಿಕಾಯಿನ ಬಿಡಿಸ್ಕೊಳ್ಳೋಣ. ಇದಂತೂ ಬಿಡ್ಸಕ್ಕಂತೂ ನನಗಂತೂ ತುಂಬಾ ಇಷ್ಟ, ಸಖತ್ತಾಗಿರುತ್ತೆ ಮಾತ್ರ ಬಿಡ್ಸಕ್ಕೆ. ಏನ್ ಖುಷಿ ಅಂತೀರಾ ಇದನ್ನ ಬಿಡ್ಸಕ್ಕೆ, ನನ್ಗಂತೂ ಅದನ್ನ ಹೇಳಕ್ಕೆ ಆಗಲ್ಲ ಬಿಡಿ ಆ ಖುಷಿನ. ತೊಗರಿಕಾಯಿ ಮತ್ತೆ ಅವರೆಕಾಯಿ ಇದನ್ನ ಬಿಡ್ಸಕ್ಕಂತೂ ನನಗೆ ತುಂಬಾನೇ ಇಷ್ಟ. ತೊಗರಿಕಾಯಿನ ಬಿಡಿಸ್ಕೊಂಡಿರೋದಾಗಿದೆ. ಇವಾಗ ಕಾಳನ್ನ ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಬೇಯಕ್ಕೆ ಒಂದು 3 ಗ್ಲಾಸ್ ನೀರು ಹಾಕೊಂತ ಇದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ ಇವಾಗ ಒಂದು ವಿಷಲ್ ಹೊಡಿಸ್ಕೊಳ್ಳೋಣ. ಇದು 1 ವಿಷಲ್ ಆದ್ಮೇಲೆ ಬೆಂದಿದ್ದಾಗಿದೆ. ಇವಾಗ ಇದು ಕಾಳು ಬಸ್ಕೊಂಡು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಕಾಳು ಬಸ್ತಿರೋ ನೀರು. ಉಪ್ಸಾರಿಗೆ ಖಾರ ರೆಡಿ ಮಾಡ್ಕೊಂತ ಇದ್ದೀನಿ. ಒಂದು 4 ಒಣಮೆಣಸಿನ್ಕಾಯಿ ಹುರ್ಕೊಂಡಿರೋದು. ಹುರಿದೆ ನೀವು ಹಂಗೆ ಹಾಕ್ಬೇಡಿ, ಹಂಗೆ ಹಾಕಿದ್ರೆ ಇದು ಖಾರದ್ದು ಟೇಸ್ಟ್ ಚೆನ್ನಾಗಿರಲ್ಲ ಅಂತ ನಾನು ಹುರ್ಕೊಂಡಿದ್ದೀನಿ. ನೀವು ಹುರ್ಕೊಂಡೆ ಹಾಕಿ, ಚೆನ್ನಾಗಿರುತ್ತೆ. ಒಂದು 4 ಮೆಣಸಿನ್ಕಾಳು, ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿ ಸ್ವಲ್ಪ, 1 ಇಂಚ್ ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕಂತ ಇದ್ದೀನಿ. ಇಷ್ಟೇ, ಅಷ್ಟು, ತುಂಬ ಜಾಸ್ತಿ ಹಾಕೊಂಡು ಬೇಡ, ಚೆನ್ನಾಗಾಗಲ್ಲ ಅಷ್ಟೊಂದು. ಇದೀಗ ನೈಸಾಗಿ ರುಬ್ಕೊಂಬರೋಣ. ರುಬ್ಬಕ್ಕೆ ಸ್ವಲ್ಪ ನೀರು ಹಾಕೋಣ. ಉಪ್ಸಾರು ಖಾರ ರೆಡಿಯಾಗಿದೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಸಾರಿಗೆ ನೀರೇನು ಹಾಕೋದು ಬೇಡ, ಇದೇ ಇರುತ್ತಲ್ವಾ, ಅದನ್ನೇ ಹಾಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಇವಾಗ ಖಾರ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಉಪ್ಪು ಎಷ್ಟು ಬೇಕಂತ ನೋಡ್ಕೊಂಡು ಸ್ವಲ್ಪ ಹಾಕೋಣ. ಕಾಳು ಒಗ್ಗರಣೆಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಂತ ಹೋಗೋಣ. ತೆಂಗಿನ ತುರಿ ಸ್ವಲ್ಪ, ಹೆಚ್ಚಿರೋ ಈರುಳ್ಳಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸ್ವಲ್ಪ, ಹಸಿಮೆಣಸಿನ್ಕಾಯಿ. ಒಗ್ಗರಣೆ ಮಾಡ್ಕೊಳಕ್ಕೆ ಇವಾಗ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಆಯಿಲ್ ಕಾದಿದೆ. ಇವಾಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕೋಣ. ಇವಾಗ ಹೆಚ್ಚಿರೋ ಈರುಳ್ಳಿ ಹಾಕೊಂತ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿದ್ದಾದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕೋಣ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಒಟ್ಟಿಗೆ ಹಾಕೊಂತ ಇದ್ದೀನಿ. ಕೊಬ್ಬರಿ ತುರಿ, ಕಾಯಿ ತುರಿ ಹಾಕಿದ್ಮೇಲೆ ನಾನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತ ಇದ್ದೀನಿ. ಇದೆಲ್ಲಾನು ಫ್ರೈ ಆಗಿದ್ದಾಗಿದೆ. ಇವಾಗ ಇದಕ್ಕೇನೆ ಕಾಳು ಹಾಕಂತ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಳು ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ, ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ಅಂತ ನೋಡ್ಕೊಂಡು ಹಾಕೋಣ. ಸ್ವಲ್ಪ ಉಪ್ಪು. ತೊಗರಿ ಕಾಳಿನ ಪಲ್ಯ ಇವಾಗ ರೆಡಿಯಾಗಿದೆ. ಫೈನಲಿ ಮುದ್ದೆ ಜೊತೆ ತೊಗರಿ ಕಾಳಿನ ಉಪ್ಸಾರು ಮತ್ತೆ ಪಲ್ಯ ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಒಂದ್ಸಲ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.